ನಾನು ಲಾಸ್ಟ್ ಎಂಡ್ ಇತ್ತು, ನಾನು ಎಲ್ಲ ಹೋಗಿ ಸತ್ತೋಗ್ಬೇಕಂತಂದು ಬರೀ ನೀರು ಕುಡ್ಕಸಿ ಲೈಫ್ ಮಾಡ್ತಿದ್ದೆ. ಒಳಗೆ ಗಡ್ಡಿದ್ದು ಅದು ತೆಗೆದುಬಿಟ್ಟಿನಿ, ಪೊರಕಂಡು ಹೊರಗೆ ಬಂದಿದ್ದು. ಈಗ ಭಾಳ ಅಂದರೆ ಭಾಳ ಪ್ರಾಬ್ಲಮ್ ಅದ. ಅಂದರೆ ರಾತ್ರಿ ನಿದ್ದೆ ಬರೋಂಗಿಲ್ಲ. ಇವತ್ತು ನಾವು ಕರ್ನಾಟಕದ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಬಸವ ಕಲ್ಯಾಣ ಸಿಟಿಯ ಒಂದು ಸಣ್ಣ ಗಲ್ಲಿಯಲ್ಲಿ ಇರುವ ರೇವಣಸಿದ್ದಪ್ಪ ಏನು ಅಜ್ಜವರ ಮನೆಗೆ ಹೋಗ್ತಾಯಿದ್ದೀವಿ. ಸಂತ ರಾಮ್ಪಾಲ್ ಮಹಾರಾಜರ ಅನ್ನಪೂರ್ಣ ಅಭಿಯಾನದ ಮುಖಾಂತರ ಸಂತ ರಾಮ್ಪಾಲ್ ಮಹಾರಾಜರ ಅನುಯಾಯಿಗಳು ಅವರಿಗೆ ಅವಶ್ಯ ಇರುವ ಸಾಮಗ್ರಿಗಳನ್ನು ತಲುಪಿಸ್ತಿದ್ದಾರೆ. ಸೊ ಹಾಗಾದರೆ ಅವರ ಮನೆ ಪರಿಸ್ಥಿತಿ ಏನು, ಅವರ ಜೀವನದ ಪರಿಸ್ಥಿತಿ ಏನಿದೆ ಅನ್ನೋದು ತಿಳಿಸ್ಕೊಡ್ತಾ ಹೋಗ್ತೀವಿ. ಈ ಮನೆ ನೋಡಿದ್ರೆ ಮನಸ್ಸು ನಿಜಕ್ಕೂ ಮಮ್ಮಲ ಮರಗುತ್ತೆ ಕಣ್ರಿ. ಸೀಟ್ ಮೇಲ್ಛಾವಣಿ ಒಡೆದು ಹೋಗಿದೆ, ಗೋಡೆಗಳು ಬಿರುಕು ಬಿಟ್ಟಿವೆ. ಮಳೆ ಬಂದರೆ ನೀರು ತುಕ್ಕು ಹಿಡಿದ ತಗಡಿನಿಂದ ನೇರವಾಗಿ ತಟ ಅಂತ ಮನೆ ಒಳಗೆ ಸುರಿಯುತ್ತೆ. ಎಲ್ಲೆಂದರಲ್ಲಿ ತೆರೆದುಕೊಂಡಿರುವ ವಿದ್ಯುತ್ ತಂತಿಗಳು ಪ್ರತಿ ಕ್ಷಣವೂ ಅಪಾಯದ ವಾತಾವರಣ ಸೃಷ್ಟಿ ಮಾಡಿವೆ. 3-4 ಕಲ್ಲು ಹಾಕಿಕೊಂಡು ಅದನ್ನೇ ಅಡುಗೆ ಒಲೆಯನ್ನಾಗಿ ಮಾಡಿ ಕಟ್ಟಿಗೆ ಬೆಂಕಿ ಸಹಾಯದಿಂದ ಅಡುಗೆ ತಯಾರಿಸುವ ಪರಿಸ್ಥಿತಿ. ಒಂದು ಸರಿಯಾದ ಅಡುಗೆ ಸಾಮಾನು ಕೂಡ ಇಲ್ಲ. ಇನ್ನೊಂದೆಡೆ ಮಣ್ಣು ಧೂಳಿನಿಂದ ಕೂಡಿರುವ ಅಡುಗೆ ಮನೆ, ಗೋಡೆ ಅರ್ಧ ಬಿದ್ದಿದೆ, ಇನ್ನೊಂದು ಗೋಡೆ ಈಗಾಗಲೇ ಕುಸಿದು ಹೋಗ್ತಿದೆ. ದಿನದಿಂದ ದಿನಕ್ಕೆ ಜೀವನ ನಡೆಸೋದೇ ಬಲು ಕಷ್ಟ ಆಗಿರುವಂಥದ್ದು. ಆದರೆ ಇಂತಹ ಕುಟುಂಬಗಳಿಗೆ, ಇಂತಹ ಮನೆಗಳಿಗೆ ಇಂದು ಒಂದು ನಿರೀಕ್ಷೆಯ ಬೆಳಕು ಕಂಡಿರುವಂಥದ್ದು. ಅದುವೇ ಅನ್ನಪೂರ್ಣ ಮುಹಿಂ. ಮಾನವೀಯತೆಯನ್ನು ಉತ್ತುಂಗಕ್ಕೆ ಕೊಂಡೊಯ್ಯುವ ಸೇವೆ ಸಂತ ರಾಮ್ಪಾಲ್ ಮಹಾರಾಜರ ಆದೇಶಾನುಸಾರವಾಗಿ ನಡೆಯುತ್ತಿರುವ ಅದ್ಭುತವಾದ ಅಭಿಯಾನ, ಅದುವೇ ಅನ್ನಪೂರ್ಣ ಅಭಿಯಾನ. ಇದರ ನಿಮಿತ್ತ ರೊಟ್ಟಿ, ಬಟ್ಟೆ, ಚಿಕಿತ್ಸೆ, ಶಿಕ್ಷಣ ಮತ್ತು ಮನೆ ಪ್ರತಿಯೊಬ್ಬ ಅವಶ್ಯಕವಂತರಿಗೆ ಕೊಡುವನು ಕಬೀರ ಭಗವಂತ. ಕಲಿಯುಗದಲ್ಲಿ ಸತ್ಯಯುಗ ಎನ್ನುವ ಘೋಷವಾಕ್ಯದೊಂದಿಗೆ ಆರಂಭವಾಗಿರುವ ಅನ್ನಪೂರ್ಣ ಅಭಿಯಾನ. ಹಾಗಾದರೆ ಬನ್ನಿ ರೇವಣಪ್ಪ ಅವರೊಂದಿಗೆ ಮಾತನಾಡಿ ಸ್ಥಿತಿಗತಿಯನ್ನು ಅವಲೋಕಿಸಿ ನೋಡೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಾನು ರೇವಣಪ್ಪ. ನಾನು ಬಸವ ಕಲ್ಯಾಣ ಗಾಡಿ 1 ಗಲ್ಲಿಯಲ್ಲಿ ಇರ್ತೇನೆ ಸರ್. ನನಗೆ ತಂದೆ ತಾಯಿ ಹೆಂಡರು ಮಕ್ಕಳು ಯಾರಿಲ್ಲ, ಅಣ್ಣ ತಮ್ಮರಿಲ್ಲ ಸರ್. ನಾನು ಪ್ರೈವೇಟ್ ಸ್ಕೂಲಲ್ಲಿ ಡ್ಯೂಟಿ ಮಾಡ್ತಿದ್ದೆ. ಅಲ್ಲಿ 4,000 ರೂಪಾಯಿ ಕೊಡ್ತೀರಿ ಸರ್. ನಂಗೆ ಕಣ್ಣು ಖರಾಬ್ ಆಗಿ ಸಲುವಾಗಿ ಅವರು ಅಲ್ಲಿಂದ ಬಿಡಿಸ್ಯಾರ. ಈಗ ಬಂದು 2 ತಿಂಗಳಾಯ್ತು, ನಂಗೆ 1 ರೂಪಾಯಿ ಯಾರು ಕೊಟ್ಟಿಲ್ಲ. ಬಸವೇಶ್ವರ ಗುಡಿಯಲ್ಲಿ ಅನುಭವ ಅಲ್ಲಿ ದಾಸೋಗದ, ಅಲ್ಲಿ ಹೋಗಿ ಊಟ ಮಾಡ್ತೀವಿ ಮಧ್ಯಾಹ್ನ ಸರ್. ರಾತ್ರಿಗೆ ಬೆಳಗ್ಗೆ ಬಿಸ್ಕಿಟ್ ತಿಂದು ಕಸಿ ಲೈಫ್ ಮಾಡ್ತೀವಿ ಸರ್. ಊಟಕ್ಕಿನ್ನೂ ಹಸಿವು ಐತಿತ್ತು, ಬಟ್ ಹೊಟ್ಟೆ ಬೆನೆ ಐತಿತ್ತು. ಬರೀ ನೀರು ಕುಡ್ಕಸಿ ಲೈಫ್ ಮಾಡ್ತಿದ್ದೆ. ಯಾವಾಗ ಅನ್ನ ಬ್ಯಾಳೆ ಅಲ್ಲಿ ಸಿಗ್ತಿತ್ತು ಅವಾಗ ಸ್ವಲ್ಪ ಊಟ ಮಾಡಿ ಬಂದು ಕಸಿ ಕೂಡ್ತಿದ್ದೆ. ಹಗಲು ರಾತ್ರಿ ಬರೀ ಊಟನೇ ಬೇಕು ಪರಮಾತ್ಮ, ಬರೀ ಊಟನೇ ಅಂತಿದ್ದೆ. ಮತ್ತು ರೊಟ್ಟಿ 2 ರೊಟ್ಟಿನೇ ಬಿಡ್ತೀನಿ, ಮತ್ತೇನು ಬಿಡ್ತಾಯಿಲ್ಲ. ಕಣ್ಣಿಂದು ಸಮಸ್ಯೆ ಕಾಣಿಸ್ತಿದೆ. ಸೊ ಇದಕ್ಕೆ ಯಾವಾಗಿಂದ ಆಯಿತು, ಹೆಂಗೆ? 8 ವರ್ಷ ಮೊದಲು ಅದು ಕಣ್ಣಿಂಗೆ ಹೊರಗೆ ಬಂದಿತ್ತು. ಅದು ಕಿತ್ಕೊಂಡಿದ್ದೆ ಕೈಲಿಂದ. ಕಿತ್ಕೊಂಡದು ಒಳಗಡೆನೇ ಇತ್ತು. ಒಂದೇ ಕಣ್ಣು ಕಾಣಿಸ್ತಿತ್ತು. ಒಂದೇ ಕಂಟಿಲಿಂದನೇ ಟೀಚ್ ಮಾಡ್ತಿದ್ದೆ. ಬಟ್ ಈಗ ಒಂದು 2 ಮಂತ್ ಆಯಿತು. ಅದು ಒಳಗೆ ಗಡ್ಡಿದ್ದು ಅದು ತೆಗೆದುಬಿಟ್ಟಿನಿ, ಪೊರಕಂಡು ಹೊರಗೆ ಬಂದು ಪೂರ್ತಿ ಹೊರಗಡೆ ಬಂದು. ಈಗ ಭಾಳ ಅಂದರೆ ಭಾಳ ಪ್ರಾಬ್ಲಮ್ ಅದ. ಅಂದರೆ ರಾತ್ರಿ ನಿದ್ದೆ ಬರೋಂಗಿಲ್ಲ. ಏನು ಹೆಲ್ಪ್ ಆಗಬೇಕಂತೀರ ಸರ್? ಆಪ್ರೇಷನ್ ಆಗಬೇಕು ಮೇನು. ಸಂತ ರಾಮ್ಪಾಲ್ ಮಹಾರಾಜರ ಅನ್ನಪೂರ್ಣ ಅಭಿಯಾನದಿಂದ ನಿಮಗೆ ಯಾವ ರೀತಿ ಅಂದರೆ ಸವಲತ್ತು ಸಿಕ್ಕಂಗಾಗಿದೆ ಅಥವಾ ಏನಾದರೂ ಅನುಕೂಲ ಆಗಿದೆಯಾ ಇದರಿಂದ? ಪರಮಾತ್ಮನೇ ನನಗೆ ಬಂದು ಕಸಿ ಬಿಟ್ಟಿದ್ದಾನೆ. ಅಂದ್ರೆ ಪರಮಾತ್ಮನ ಧ್ಯಾನ ಆಟೋಮೆಟಿಕ್ ಪರಮಾತ್ಮ ಬಂದಾನೆ. ಯಾಕಂದ್ರೆ ನಾನು ಯಾವಾಗ ಯೋಚನೆ ಮಾಡಿಲ್ಲ ಈ ಟೈಪ್ ಆಯ್ತಿತ್ತು ಅಂತಂದು. ನಾನು ಲಾಸ್ಟ್ ಎಂಡ್ ಇತ್ತು, ನಾನು ಎಲ್ಲ ಹೋಗಿ ಸತ್ತೋಗ್ಬೇಕಂತಂದು. ಬಟ್ ನನಗೇನು ಪರಮಾತ್ಮ ಹೋಗೊಟ್ಟಿಲ್ಲ. ಅವ್ರ ಹತ್ರನೇ ಕರ್ಕೊಂಡು ಒಯ್ದು ಈಗ ಹೇಳಿ ತಿಳಿಸ್ಕಸಿ ಹೇಳಿಕಸಿ ಅವರೇ ಬಂದು ನನಗೆ ಇಲ್ಲಿ ಸ್ವತಃ ಕಸಿ ಬಂದು ಕಸಿ ಕೊಟ್ಟಿದ್ದಾರೆ. ಅವ್ರದ್ದು ಭಾಳ ಧನ್ಯವಾದ. ಅಪ್ಪರು ನಂಗೆ ಬಕ್ಕಳು ಅಂದ್ರೆ ಬಕ್ಕಳು ಭಾಳ ಇದು ಮಾಡ್ಯಾರ. ನಾ ಸಾಯೋವರೆಗೆ ಅವ್ರ ಬಳಿ ಇದು ಮಾಡೋಂಗಿಲ್ಲ. ಈಗೇನು ನೀವು ರೇಷನ್ ಕೊಟ್ಟಿದ್ದೀರಾ, ಆಹಾರ ಪದಾರ್ಥ ಕೊಟ್ಟಿದ್ದೀರಾ, ಇದು ಏನು ಒಂದು ಸಲ ಕೊಡೋದಿರುತ್ತಾ ಅಥವಾ ಯಾವ ರೀತಿ ನಡೆಯುತ್ತೆ ಸರ್ ಇದು? ನೋಡಿ, ನಮ್ಮ ಗುರುಗಳ ಆದೇಶ ಇದೆ. ಒಂದು ಸಾರ್ತಿ ನಮ್ಮ ಗುರುಗಳು ಆದೇಶ ಬಂತು ಅಂದರೆ ಅವರಿಗೆ ಏನು ಇದು ಕೊಡ್ತಾಯಿದ್ದ ತಿಂಗಳಿಗೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋವರೆಗೂ, ಅಂದರೆ ಅವರು ಏನೇ ಒಂದು ಬೇರೆ ಕಡೆಯಿಂದ ಸೋರ್ಸ್ ಅಂದರೆ ಇನ್ಕಮ್ ಬರುತ್ತೆ, ಅಥವಾ ಏನೋ ಡ್ಯೂಟಿ ಮಾಡ್ತಾರೆ ಅಂದರೆ ಅಲ್ಲಿವರೆಗೂ ನಮ್ಗೆ ರೂಲ್ ಕೊಡ್ತಾರೆ. ಅಂದರೆ ನೀವು ಹೇಳ್ತಾ ಇರುವಂಥದ್ದು ಅವರು ಸ್ವಂತ ಕಾಲ ಮೇಲೆ ಅಂದರೆ ಸ್ವಂತ ದುಡಿಮೆ ಶಕ್ತಿ ಅವ್ರಿಗೆ ಬರೋ ತನಕನೂ ಅವ್ರಿಗೆ ಈ ಒಂದು
ಆಹಾರ ಪದಾರ್ಥ ಆಗಲಿ ಅವರಿಗೆ ಒಂದು ಬೇಕಾದಂಥ ವ್ಯವಸ್ಥೆ ನೋಡ್ಕೊತಾರೆ ಗುರುಗಳು ಸಂತ ರಾಮ್ಪಾಲ್ ಮಹಾರಾಜರು ಅನ್ನುವಂಥ ಮಾತುಗಳನ್ನ ನೀವು ಹೇಳ್ತಾ ಇದ್ದೀರಿ. ಈ ಎಲ್ಲ ಪದಾರ್ಥಗಳು ಖಾಲಿ ಆಯಿತು ಅಂದರೆ ಏನು ವಿಷಯ, ಹೆಂಗೆ, ಯಾವ ರೀತಿ? ಈ ಎಲ್ಲ ಪದಾರ್ಥಗಳು ಖಾಲಿ ಆದರೆ ಅವ್ರಿಗೊಂದು ಕಾರ್ಡ್ ಕೊಟ್ಟಿದ್ದೀವಿ. ಆ ಕಾರ್ಡ್ ಮೇಲೆ ಗುರುಗಳ ನಂಬರ್ ಇದೆ. ಅವರು ನಂಬರ್ ಹಚ್ಬಿಟ್ಟಿದ್ದಾರೆ. ಅದು ಸುಮಾರು ಒಂದು 2 ದಿವಸ ಹಿಂದೆ ನಾವು ಅವ್ರು ಫೋನ್ ಮಾಡಬೇಕು. ಆ ಫೋನ್ ಮಾಡಿದ ತಕ್ಷಣ ನಾವು ಗುರುಗಳ ಸೇವೆದಾರ ಇದ್ದೀವಿ. ನಾವು 2 ದಿವಸದಲ್ಲಿ ಅವರಿಗೆ ಏನು ಪ್ರತಿ ತಿಂಗಳು ಕೊಡ್ತೀವಲ್ಲ ಅದೇ ಥರ ಅವರಿಗೆ ಏನು ಕಡಿಮೆ ಬೆಳೆದಂಗೆ ನಾವು ಗುರುಗಳ ಆದೇಶಾನುಸಾರ ತಂದು ಕೊಡ್ತೀವಿ. ನೋಡಿ ವೀಕ್ಷಕರೇ, ರೇವಣಪ್ಪ ಕುಟುಂಬಕ್ಕೆ ಏನೆಲ್ಲ ಅವಶ್ಯಕ ಸಾಮಗ್ರಿಗಳು ಬೇಕಾಗಿತ್ತು ಅದೆಲ್ಲವೂ ಸಂತ ರಾಮ್ಪಾಲ್ ಮಹಾರಾಜರು ಅವರ ಅನುಯಾಯಿಗಳ ಮುಖಾಂತರ ತಲುಪಿಸಿರುವಂಥದ್ದು. ಚಿಕ್ಕ ಪುಟ್ಟ ಸಾಮಗ್ರಿಗಳಿಂದ ಹಿಡಿದು ಚಾಪೆ, ಸ್ಟೀಲ್ ಪ್ಲೇಟು, ಬ್ರಷು, ಹೀಗೆ ಅವಶ್ಯಕವಾದಂತಹ ಸಾಮಗ್ರಿಗಳನ್ನೆಲ್ಲವೂ ಸಂತ ರಾಮ್ಪಾಲ್ ಮಹಾರಾಜರು ಅವರ ಅನುಯಾಯಿಗಳ ಮುಖಾಂತರ ಅವಶ್ಯಕವಾದ ಕುಟುಂಬಗಳಿಗೆ ಅನ್ನಪೂರ್ಣ ಮುಹಿಂ ಮುಖಾಂತರ ತಲುಪಿಸ್ತಿರುವಂಥದ್ದು. ಅದರಲ್ಲಿ ಗುರುಗಳದ ಆಶ್ರಮ ಆಗಿದೆ. ಒಂದು ಆಶ್ರಮದಿಂದ ಆದೇಶ ಬರುತ್ತೆ. ಈಗ ಯಾರಾದರೂ ಗೋರ್ಗರೀಬು, ಕೈಲಾಗಲ್ದವರು, ಮತ್ತು ಅವ್ರಿಗೆ ಏನಾದರೂ ರೋಗ, ಮತ್ತು ಯಾರಿಗಾದರೂ ಹಿಂಗೆ ಕೆಲಸ ಮಾಡೋಕ್ಕಾಗಲ್ಲ, ಮತ್ತು ಏನೋ ಒಂದು ಆರ್ಥಿಕ ಮಾನಸಿಕ ಆಗಲಿ ಯಾವುದೋ ಒಂದು ತೊಂದರೆ ಇತ್ತಲ್ಲ, ಅವ್ರ ಹತ್ರ ಏನೂ ಇರಲಿಲ್ಲ ಅಂತಂದರೆ ಅಂಥ ಸಮಯದಲ್ಲಿ ನಮ್ಮ ಗುರುಗಳು ಈ ಥರ ಎನ್ಕ್ವೈರಿ ಇದು ಮಾಡೋಕ್ಕೆ ಕಳಿಸ್ತಾರೆ. ಆಮೇಲೆ ಟ್ರಸ್ಟ್ಲಿಂದ ಬಂದು ಆಮೇಲೆ ಚೆಕಿಂಗ್ ಮಾಡಿದ್ಮೇಲೆ ವಿತೌಟ್ 1 ದಿವಸದಲ್ಲಿ 2 ದಿವಸದಲ್ಲಿ ಗುರುಗಳಲ್ಲಿ ಆದೇಶ ಹೋಗುತ್ತೆ. ಆದೇಶ ಹೋದ್ಮೇಲೆ ಆಮೇಲೆ ಬಂದುಬಿಟ್ಟು ಈ ಥರ ಸೌಲಭ್ಯಗಳು ಯಾರಿಗೆ ಜರೂರತ್ ಇರುತ್ತಲ್ವ ಅವರಿಗೆ ಇದು ಅನ್ನಪೂರ್ಣ ಮುಹಿಮ್ ಅಂತ ಅಂದ್ಬಿಟ್ಟು ನಮ್ಮ ಗುರುಗಳ ಆದೇಶ ಪ್ರಕಾರ ಎಲ್ರಿಗೂ ಸೇವೆ ಸಲ್ಲಿಸ್ತಾ ಇದ್ದೀವಿ. ಆಲ್ರೆಡಿ ಇದು ಆಲ್ ಓವರ್ ಇಂಡಿಯಾ ಆಗಲಿ ಎಲ್ಲ ಕಡೆ ಇದು ಸೇವಾ ನಡೀತಾ ಇದೆ ಇವಾಗ. ಅಂದರೆ ಮುಖ್ಯವಾಗಿ ಈ ಅನ್ನಪೂರ್ಣ ಅಭಿಯಾನ ಅಂದರೆ ಏನು, ಅದರ ಉದ್ದೇಶ ಏನು ಸರ್? ಸರ್ ನೋಡಿ, ಇಷ್ಟೇ ಅನ್ನಪೂರ್ಣ ಮುಹಿಮ್ ಉದ್ದೇಶ ಏನಂತಂದರೆ, ಇವಾಗ ಯಾರಿಗೂ ಅವ್ರ ಹತ್ರ ಯಾರೂ ಇಲ್ಲ, ಅವ್ರ ಫ್ಯಾಮಿಲಿ ಇಲ್ಲ, ಯಾರೂ ಇಲ್ಲ, ಮಕ್ಕಳಿಲ್ಲ, ತಂದೆ ಇಲ್ಲ, ಯಾರೂ ಇಲ್ಲ, ಅವ್ರಿಗೆ ಏನೂ ಇಲ್ಲ ಅಂತಂದರೆ ಅವ್ರಿಗೇನದ ಗುರುಗಳ ಆದೇಶ ಪ್ರಕಾರ ಏನದಂತಂದ್ರೆ ಅವ್ರಿಗೊಂದು ಆಶ್ರಯ, ಗುರುಗಳ ಆಶ್ರಯ ಆಗುತ್ತಾರೆ. ಅವ್ರದ್ದು ಸ್ವಂತ ಅವರೇ ಕೈ ದುಡ್ದು ತಿನ್ನೋವರೆಗೂ ಗುರುಗಳ ಪರಿವಾರಿಗೆ ಏನದಲ್ಲ ಸವಲತ್ತು ಕೊಡ್ತಾನೆ ಇರ್ತಾರೆ. ಏನೇನು ಸವಲತ್ತು ಕೊಡ್ತಾರೆ ಸರ್? ಏನೇನು ಸವಲತ್ತು ಅಂದರೆ, ಇವಾಗ ಸಣ್ಣ ಮಕ್ಕಳು ಇರ್ತಾರೆ, ಅವ್ರ ತಾಯಿ ತಂದೆ ಇರಲ್ಲ. ಆ ತಾಯಿ ತಂದೆ ಇಲ್ಲ ಅಂತಂದರೆ ಆ ಹುಡುಗರಿಗೆ ಶಿಕ್ಷೆ ಆಗಲಿ, ಇರೋಕ್ಕೆ ಮನೆ ಆಗಲಿ, ಗ್ಯಾಸು, ಏನಾದರೂ ಊಟ ತಿಂಡಿ ಸಾಮಾನು ಏನಾದರೂ ಇದ್ದರೆ ಅದು ಗುರುಗಳ ಆದೇಶ ಪ್ರಕಾರ ಅವ್ರ ಗುರುಗಳು ಸೇವೆ ಕೊಡ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಸಂತ ರಾಮ್ಪಾಲ್ ಮಹಾರಾಜರ ಅನುಯಾಯಿಗಳು ಅನ್ನಪೂರ್ಣ ಅಭಿಯಾನದ ಬಗ್ಗೆ ಸವಿಸ್ತರವಾಗಿ ಹೇಳಿದರು. ಏನು ಪ್ರತಿಯೊಬ್ಬ ಅವಶ್ಯಕವಂತರಿಗೆ ಇಡೀ ದೇಶಾದ್ಯಂತ, ಇಡೀ ವಿಶ್ವಾದ್ಯಂತ ರೊಟ್ಟಿ, ಬಟ್ಟೆ, ಚಿಕಿತ್ಸೆ, ಶಿಕ್ಷಣ ಮತ್ತು ಮನೆ ಪ್ರತಿಯೊಬ್ಬ ಅವಶ್ಯಕವಂತರಿಗೆ ಕೊಡ್ತಾನೆ ಕಬೀರ್ ಭಗವಂತ ಅನ್ನುವಂತಹ ಘೋಷವಾಕ್ಯದೊಂದಿಗೆ ಸಂತ ರಾಮ್ಪಾಲ್ ಮಹಾರಾಜರು ನಡೆಸುತ್ತಿರುವಂತಹ ಅನ್ನಪೂರ್ಣ ಅಭಿಯಾನದ ಕುರಿತು ಅವರ ಅನುಯಾಯಿಗಳು ಮಾತನಾಡಿದರು.